ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಚಟ್ನಿ ಮಾಡ್ತಾ ಇದ್ದೀನಿ. ಒಂದು ಪುದೀನ ಮತ್ತು ಪಾಲಕ್ ಸೊಪ್ಪು ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ, ಇದು ನಾನು ಹುಳಿ ಮಾಡಲಿಕ್ಕೆ ತಂದಿದ್ದೆ, ಬೆರಕೆ ಹುಳಿ ಅಂತಂದು ಮಾಡಿದ್ದೆ. ಅದರಲ್ಲಿ ಉಳಿದಿತ್ತು ಸ್ವಲ್ಪ. ಸರಿ, ಯಾಕೆ ವೇಸ್ಟ್ ಮಾಡೋದು ಅಂತ ಇವಾಗ ಇದನ್ನು ಎರಡನ್ನೂ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ. ಇದು ಸೊಪ್ಪೆಲ್ಲ ಒಳ್ಳೇದಲ್ವ, ಆದಷ್ಟು ಯೂಸ್ ಮಾಡಬೇಕು. ಮತ್ತು ಬಿಸಾಡಬಾರ್ದು ಸೊಪ್ಪನ್ನ. ಏನಾದರೂ ಒಂದು ಐಟಮ್ ಮಾಡಿ ನಾವು ಅಡುಗೆ ಮಾಡಿ ತಿನ್ಬೋದಲ್ವ, ಅದಕ್ಕೆ ಅಂತ ಇವತ್ತು ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಉಳಿದಿತ್ತು. ಇದು ಮೆಂತ್ಯ ಸೊಪ್ಪಿದು. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಬಾರ್ದು, ಅದು ಸ್ವಲ್ಪ ಕಹಿ ಇರುತ್ತಲ್ಲ, ಅದರಿಂದ ಸ್ವಲ್ಪನೇ. ಮತ್ತು ಇದು ಪಾಲಕ್ ಸೊಪ್ಪು. ನೋಡಿ, ಇದು ಬೇರೆ ಇರುತ್ತಲ್ಲ, ಇದನ್ನು ಬಿಸಾಡಬೇಡಿ. ಇದ್ರ ಸಮೇತ ನೀವು ಚಟ್ನಿ ಮಾಡ್ಕೊಳ್ಬೋದು. ಇದು ಇವಾಗ ಇದನ್ನು ಮಾಡ್ತೇನೆ. ಅದಕ್ಕೆ ಏನೆಲ್ಲ ಬೇಕು ಅಂತ ಇವಾಗ ನಾನು ತೋರಿಸ್ತೇನೆ ನೋಡಿ ನಿಮಗೆ. ಒಂದು ಟೊಮೆಟೊ ತೊಗೊಂಡಿದ್ದೇನೆ, ಮತ್ತೊಂದು ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಮತ್ತು ಅದಕ್ಕೆ ಕೂಡ ಫ್ರೈ ಮಾಡುವಾಗ ಕೂಡ ಹಾಕ್ತೇನೆ ಸ್ವಲ್ಪ. ಅದು ಕೂಡ ಒಳ್ಳೇದಲ್ವ ನಮಗೆ, ಕಣ್ಣಿಗೆ ಕೂದಲಿಗೆಲ್ಲ ತುಂಬ ಒಳ್ಳೆಯದು ಕರಿಬೇವು, ಆದಷ್ಟು ಯೂಸ್ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಮತ್ತು ಇದರಲ್ಲಿ ಏನಂದರೆ ಒಂದು ಅರ್ಧ ಸ್ಪೂನಷ್ಟು ಒಂದು ಕಡಲೆ ಬೀಜ ತೊಗೊಂಡಿದ್ದೇನೆ, ಮತ್ತು 1 ಸ್ಪೂನು ಉದ್ದಿನ ಬೇಳೆ, ಮತ್ತು 1 ಸ್ಪೂನು ಇದು ಕಡಲೆಪಪ್ಪು ಅಂತ ಹೇಳ್ತಾರಲ್ಲ ಅದು ಇದು, ಮತ್ತು ಇದು 1 ಸ್ಪೂನು ಕಡಲೆಬೇಳೆ, ಮತ್ತು ಇದೊಂದು ಅರ್ಧ ಸ್ಪೂನು ಉದ್ದಿನ ಬೇಳೆ, ಮತ್ತೊಂದು 2-3 ಇದು ಹಸಿಮೆಣಸಿನ್ಕಾಯಿ. ಇದು ಖಾರ ಇದೆ, ಅದರಿಂದ ನಿಮ್ಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಳಿ, ಹುಣಸೆ ಹುಳಿ, ಮತ್ತೊಂದು ಸ್ವಲ್ಪ ಇದು ಕೊಬ್ಬರಿ, ಇದು ಒಣ ಕೊಬ್ಬರಿ ಇರುತ್ತಲ್ಲ ಅದು ಸ್ವಲ್ಪ ಟೇಸ್ಟಿಗೆ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಹಾಕಿದರೆ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಹುರ್ಕೊಳ್ಬೇಕು ಇದನ್ನು. ಇವಾಗ ನೋಡಿ, 1 ಸ್ಪೂನ್ ಎಣ್ಣೆ ಇಟ್ಟಿದ್ದೇನೆ, ಜಾಸ್ತಿ ಬೇಡ, 1 ಸ್ಪೂನ್ ಸಾಕು. ಇದೆಲ್ಲ ಇವಾಗ ಹುರ್ಕೊಳ್ಬೇಕು. ಮೊದಲು ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಳ್ಬೇಕು ಇದನ್ನು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದೊಂದೇ ಐಟಮ್ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ 2 ನಿಮಿಷ ಇದೆಲ್ಲ ಫ್ರೈ ಆಗ್ತಾ ಬರಬೇಕು. ಇವಾಗ ನೋಡಿ, ಇದೊಂದು ಸ್ವಲ್ಪ ಬಿಸಿ ಆಯಿತು. ಇದು ಕಡಲೆಬೇಳೆ ಸ್ವಲ್ಪ ಬಿಸಿ ಆಯಿತು ಅಂತ ಆದಾಗ ನೀವು ಉದ್ದಿನಬೇಳೆ ಹಾಕ್ಕೊಳ್ಳಿ. ಅದು ಕೂಡ ಹಾಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ಒಂದೊಂದಕ್ಕೆ ಒಂದೊಂದು 2 ನಿಮಿಷ ಗ್ಯಾಪ್ ಕೊಡಿ. ಅದೊಂದು ಸ್ವಲ್ಪ ಫ್ರೈ ಆದಾಗ ಇನ್ನೊಂದು ಹಾಕ್ಕೊಳ್ಬೋದು ನೀವು. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಬೇರೆ ಹಾಕ್ತೇನೆ ಇವಾಗ ನೋಡಿ, ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಕಡಲೆ ಬೀಜ ಹಾಕ್ತಾ ಇದ್ದೇನೆ. ಮತ್ತು ಎಳ್ಳು ಕೂಡ ಹಾಕ್ತೇನೆ. ಹಾಗೆ ನಾನು ಇದು ಅರ್ಧ ಸ್ಪೂನ್ ಎಳ್ಳು ತೊಗೊಂಡಿದ್ದೇನೆ. ಇದೆಲ್ಲ ನಮಗೆ ಐರನ್ಗೆ, ಕ್ಯಾಲ್ಸಿಯಮ್ಗೆಲ್ಲ ತುಂಬ ಒಳ್ಳೆಯದು. ನಮ್ಮ ಬಾಡಿಯಲ್ಲೆಲ್ಲ ಈಗ ಕ್ಯಾಲ್ಸಿಯಂ ಯಾರನ್ನೇ ಕೇಳಿ ನೀವು, ಕಾಲು ನೋವು ಎಲ್ರಿಗೂ. ಯಾಕೆಂದರೆ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದೆ ಎಲ್ಲರ ಬಾಡಿಯಲ್ಲಿ, ಎಲ್ಲರ ದೇಹದಲ್ಲಿ. ಇವಾಗ ಅವ್ರಿಗೆ ನಾವು ಮಾತ್ರೆ ಎಲ್ಲ ಕೊಡ್ತಾರೆ, ನಾವು ಡಾಕ್ಟರ್ಸ್ ಹೋಗಿ ಅಂತ ಹೇಳಿ ಕ್ಯಾಲ್ಸಿಯಮ್ದು ಮಾತ್ರೆ ಕೊಡ್ತಾರೆ. ನೀವು ಕಡಲೆ ಬೀಜ ಎಲ್ಲ ಜಾಸ್ತಿ ಯೂಸ್ ಮಾಡಿದರೆ ಅದರಲ್ಲಿ ಕ್ಯಾಲ್ಸಿಯಂ ಎಲ್ಲ ತುಂಬ ಇರುತ್ತೆ. ಅದಕ್ಕೆ ಅಲ್ವಾ ಅದಕ್ಕೆ ಬಡವರ ಬಾದಾಮಿ ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು. ಇಂಥದ್ದೆಲ್ಲ ಮಾಡ್ಕೊಂಡು ತಿನ್ನಬೇಕು ನೀವು, ಆವಾಗ ನಿಮಗೆ ಕ್ಯಾಲ್ಸಿಯಂ ಎಲ್ಲ ಬಾಡಿಯಲ್ಲಿ ಈಕ್ವಲ್ ಆಗುತ್ತೆ. ಸಮ ಪ್ರಮಾಣದಲ್ಲಿ ಬರುತ್ತೆ ಅದು ಕ್ಯಾಲ್ಸಿಯಮ್ಮು. ಮಾತ್ರೆ ತಗೊಳ್ಳೋದಕ್ಕಿಂತ ಇಂಥದ್ದೆಲ್ಲ ನಾವು ಮನೆಯಲ್ಲಿ ಮಾಡೋದನ್ನೇ ಎಲ್ಲ ತಿಂದರೆ ತುಂಬ ಒಳ್ಳೆಯದು. ಇವಾಗ ಇದು ಫ್ರೈ ಆದಮೇಲೆ ಇದನ್ನು ಹಾಕ್ತಾ ಇದ್ದೇನೆ, ಕಡಲೆಪಪ್ಪು ಹಾಕ್ತಾ ಇದ್ದೇನೆ. ಅದು ಕೂಡ ಫ್ರೈ ಆಗಬೇಕು. ಇದು ಒಂದು ಹೇಳೋದು, ನಾವು ಒಂದು ಚಟ್ನಿ ಅಂತ ನೋಡಿ ಹೇಳೋದಾದ್ರೆ ಎಷ್ಟು ಸೊಪ್ಪುಗಳಿದೆ, ಟೊಮೆಟೊ ಇದೆ, ಕಡಲೆಪಪ್ಪಿದೆ, ಬೇಳೆಗಳಿದೆ. ಒಂದೇ ಡಿಶಲ್ಲಿ ನಾವು ಎಷ್ಟು ಒಂದು ನಮ್ಮ ಬಾಡಿಗೆ ಬೇಕಾದ ಎಲ್ಲ ಒಂದು ಅಂಶಗಳು ಸಿಗುತ್ತೆ ಇದರಲ್ಲಿ. ವಿಟಮಿನ್ಸು, ಪ್ರೋಟೀನು ಎಲ್ಲ ಸಿಗುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಈ ಕೊಬ್ಬರಿ ಇಟ್ಕೊಂಡಿದ್ದೇನಲ್ಲ ಇದನ್ನು ಹಾಕ್ತೇನೆ. ಈ ಒಣ ಕೊಬ್ಬರಿ ಕೂಡ ತುಂಬ ಒಳ್ಳೆಯದು. ನಿಮಗೆ ಬೇಕಾದರೆ ನೀವು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಯೂಸ್ ಮಾಡೋರಿದ್ದರೆ ಇದಕ್ಕೊಂದು 7-8 ಎಸಳು ಬೆಳ್ಳುಳ್ಳಿ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾವು ಬೆಳ್ಳುಳ್ಳಿ ಕಮ್ಮಿ ಯೂಸ್ ಮಾಡ್ತೇವೆ, ಅದನ್ನು ನಾನು ಬೆಳ್ಳುಳ್ಳಿದಷ್ಟು ತೋರಿಸಲ್ಲ. ಇದಕ್ಕೆ ನೀವು ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಬೆಳ್ಳುಳ್ಳಿ ಚಟ್ನಿಗೆ. ಇವಾಗ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಇದನ್ನು ಹಾಕ್ತೇನೆ. ಇವಾಗ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಟೊಮೆಟೊ ಏನು ತುಂಬ ಮೆತ್ತಗಾಗಬೇಕು ಅಂತಿಲ್ಲ, ಸ್ವಲ್ಪ ಬಾಡಿದರೆ ಸಾಕು ನಿಮ್ಗೆ. ಇದು ಬಾಡಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ನಿಮಗೆ ಬೇಗ ಬಾಡುತ್ತೆ. ಇವಾಗ ಇದೊಂದು 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ. ಮತ್ತೊಂದು ಸ್ವಲ್ಪ ಹುಳಿ ಇದೆ, ಸ್ವಲ್ಪನೇ ಹುಳಿ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಟೊಮೆಟೊ ಹಾಕಿರ್ತೀವಲ್ಲ ಆದ್ದರಿಂದ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಸೊಪ್ಪು ಹಾಕಬೇಕು, ಅದಕ್ಕಿಂತ ಮೊದಲು ಸೊಪ್ಪು ಹಾಕಬಾರ್ದು ನೀವು. ಇದು ಇವಾಗ ಒಂದು ಸ್ವಲ್ಪ ಫ್ರೈ ಆಯಿತು ನೋಡಿ, ಇವಾಗ ನಾನು ಸೊಪ್ಪು ಹಾಕ್ತೇನೆ. ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಪಾಲಕ್. ಮತ್ತು ಇದು ಬೇರೆಲ್ಲ ಇರುತ್ತಲ್ಲ, ನೀವು ಪಾಲಕ್ ಸೊಪ್ಪಲ್ಲಿ ಬೇರೆಲ್ಲ ಹಾಕ್ಬೋದು, ಆದರೆ ಈ ಮೆಂತ್ಯ ಸೊಪ್ಪಲ್ಲಿ ಆ ಬೇರನ್ನು ಹಾಕಬೇಡಿ. ಅದು ಚಿಗುರು ಇರುತ್ತಲ್ಲ ಅದನ್ನು ಮಾತ್ರ ಹಾಕಬೇಕು. ಅದ್ರ ಬೇರೆ ಹಾಕಿದರೆ ನಿಮ್ಗೆ ಅದು ಬೇಯಲ್ಲ ಮಿಕ್ಸಿಯಲ್ಲಿ, ಮತ್ತು ಸಣ್ಣ ಕೂಡ ಆಗಲ್ಲ. ಮೆಂತ್ಯ ಇದು ಪಾಲಕಲ್ಲಿ ಏನಾಗುತ್ತೆ, ಇದು ಚೆನ್ನಾಗಿ ಬೇಯುತ್ತೆ, ಅದರಿಂದ ಅದನ್ನು ಹಾಕ್ಬೋದು. ಇದರಲ್ಲೇ ತುಂಬ ಫೈಬರ್ ಇರುತ್ತೆ, ಇದನ್ನು ಬಿಸಾಡಬೇಡಿ. ಇದರೊಟ್ಟಿಗೆ ನೀವು ಮಿಕ್ಸಿಯಲ್ಲಿ ರುಬ್ಬುವಾಗ ರುಬ್ಬಿ ಹೋಗುತ್ತೆ, ನೈಸಾಗಿ ರುಬ್ಬುತ್ತೆ ಅದು. ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಕೊತ್ತಂಬರಿ ಸೊಪ್ಪಿದೆಯಲ್ಲ ಇದನ್ನು ಹಾಕ್ತೇನೆ, ಮತ್ತು ಕರಿಬೇವು ಇದೆಯಲ್ಲ ಇದನ್ನು ಕೂಡ ಹಾಕ್ತೇನೆ. ಇದು ನಮ್ಮ ಕೂದಲಿಗೆಲ್ಲ ತುಂಬ ಒಳ್ಳೆಯದು ಕರಿಬೇವು, ಕಣ್ಣಿಗೆಲ್ಲ. ಅದರಿಂದ ಆದಷ್ಟು ಯೂಸ್ ಮಾಡಿ. ಈಗೆಲ್ಲ ನೀವು ಚಟ್ನಿ ಮಾಡುವಾಗ ಅದನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಹಾಕಿ, ಅವಾಗ ಎಷ್ಟು ನಮ್ಮದು ಬಾಡಿಗೆ ಪೌಷ್ಟಿಕಾಂಶ ಹೋಗುತ್ತೆ ನೋಡಿ ಅದರಲ್ಲೆಲ್ಲ. ನಾವು ಒಗ್ಗರಣೆಗೆ ಹಾಕಿದರೆ ಮಕ್ಕಳೆಲ್ಲ ತೆಗೆದು ಅದನ್ನು ಬಿಸಾಡ್ತಾರೆ. ಈಗೆಲ್ಲ ಮಾಡುವಾಗ ಈ ರೀತಿ ಯೂಸ್ ಮಾಡಬೇಕು ನಾವು. ಚಟ್ನಿಗೆಲ್ಲ ಮಾಡುವಾಗ ಅದನ್ನು ಕೂಡ ಸೇರಿಸ್ಬಿಡಿ. ಇವಾಗ ನೋಡಿ ಇದೆಲ್ಲ ಇದರದ್ದು
ಇದಿದೆ ದಂಟಿದೆಯಲ್ಲ, ಇದೊಂದು ದಂಟು ಅಂತಾರಲ್ವಾ, ನಾನು ಬೇರು ಅಂತ ಇದ್ದೆ. ಇದು ದಂಟಿದೆಯಲ್ಲ, ಇದು ಒಳ್ಳೆ ಚೆನ್ನಾಗಿ ಬೇಯುತ್ತೆ ನೋಡಿ. ಅದೇ ನಿಮಗೆ ಮೆಂತ್ಯ ಸೊಪ್ಪಿಗೆ ಹಾಕಿದರೆ ಅದು ಗಟ್ಟಿ ಇರುತ್ತೆ, ಅದು ಅಷ್ಟು ಸುಲಭದಲ್ಲಿ ಬೇಯಲ್ಲ. ಇವಾಗ ಇದೆಲ್ಲ ಒಂದ್ಸಲ ಇದಾದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮೆತ್ತಗಾಯ್ತು ನೋಡಿ. ಇವಾಗ ಟೊಮೆಟೊ ಕೂಡ ಮೆತ್ತಗಾಯ್ತು. ತುಂಬ ಕೂಡ ಫ್ರೈ ಮಾಡ್ಕೊಳ್ಬಾರ್ದು, ಇಷ್ಟು ಮಾಡ್ಕೊಂಡ್ರೆ ಸಾಕು. ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸಿ ಮಾಡ್ಕೊಳ್ಬೇಕು. ಇದು ಮಿಕ್ಸಿ ಮಾಡ್ಕೊಳ್ಳೋ ಮೊದಲು ನೀವು ಒಂದು ಚಿಕ್ಕ ಪೀಸ್ ಬೆಲ್ಲ ಹಾಕಿ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಆದರೆ ಉಪ್ಪು ಹುಳಿ ಸಿಹಿ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು, ಆಮೇಲೆ ಮತ್ತೆ ಬೇಕಾದ್ರೆ ನೋಡ್ಕೊಂಡು ಹಾಕಿ. ನಾನು ಇನ್ನೊಂದು 3/4 ಸ್ಪೂನ್ ಹಾಕ್ತಾ ಇದ್ದೇನೆ. ಇವಾಗ ರುಬ್ಕೊಂಡು ಬಂದಿದ್ದೇನೆ ನೋಡಿ. ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು, ತುಂಬ ನೈಸಾಗಿ ಕೂಡ ರುಬ್ಕೊಳ್ಬಾರ್ದು ನೋಡಿ. ಈ ರೀತಿ ರುಬ್ಕೊಳ್ಬೇಕು. ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇಷ್ಟಿದೆ. ಇವಾಗ ಒಗ್ಗರಣೆಗೆ ಹಾಕ್ತೇನೆ. ಇವಾಗ ನಾನು 1 ಸ್ಪೂನ್ ಎಣ್ಣೆ ಇಟ್ಟಿದ್ದೇನೆ, ಅದಕ್ಕೆ 1 ಸ್ಪೂನು ಸಾಸಿವೆ, ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ, ಮತ್ತೊಂದು 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೇನೆ, ಮತ್ತೊಂದು ಕೆಂಪು ಮೆಣಸಿನ್ಕಾಯಿ ಇದು ಇದನ್ನು ಕಟ್ ಮಾಡಿ ಹಾಕಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಾಗ ಇದನ್ನೆಲ್ಲ ಹಾಕಿ ಇದು ಒಗ್ಗರಣೆ ಆಗಬೇಕು. ಇವಾಗ ಒಗ್ಗರಣೆ ಆದಮೇಲೆ ಅದು ರುಬ್ಕೊಂಡಿದ್ದೇವಲ್ಲ, ಇದನ್ನು ಅದಕ್ಕೆ ಹಾಕ್ತೇನೆ ನಾನು. ಇವಾಗ ನೋಡಿ ಒಗ್ಗರಣೆ ಆಯ್ತಿದು. ಇವಾಗ ಇದನ್ನು ರುಬ್ಬಿಕೊಂಡಿದ್ದೇವಲ್ಲ, ಇದನ್ನು ಇದಕ್ಕೆ ಹಾಕ್ಬೇಕು. ಇವಾಗ ಈ ರೀತಿ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಒಂದು 4-5 ದಿನ ಇಟ್ಕೊಳ್ಬೋದು. ಮತ್ತು ಎಲ್ಲಾದರೂ ಟ್ರಾವೆಲ್ ಎಲ್ಲ ಹೋಗ್ತೀರಲ್ಲ, ನೀವು ಮಾಡ್ಕೊಂಡು ಹೋಗ್ತೀರಲ್ಲ ಚಪಾತಿ ಎಲ್ಲ, ಪಿಕ್ನಿಕ್ ಎಲ್ಲ, ಆವಾಗ ಕೂಡ ತಗೊಂಡು ಹೋಗ್ಬೋದು. ಇದು 2-3 ದಿನ ಆದರೂ ಏನೂ ಹಾಳಾಗಲ್ಲ. ನೀವು ಫ್ರಿಜ್ಜಲ್ಲಿ ಇರಬೇಕು ಅಂತ ಕೂಡ ಇಲ್ಲ. ಆದರೆ ಏನಂದರೆ ಇದು ಎಣ್ಣೆ ಹಾಕಿ ಸ್ವಲ್ಪ ಈ ರೀತಿ ಬಾಡಿಸ್ಕೊಳ್ಬೇಕು. ಇದನ್ನು ಒಂದು 2 ನಿಮಿಷ, ಇಲ್ಲ 5ರಿಂದ 10 ನಿಮಿಷದವರೆಗೂ ಈ ರೀತಿ ಬಾಡಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳಿ. ಈಗ ಆಗಿದೆ ಇದು ಸಣ್ಣ ಉರಿಯಲ್ಲಿಟ್ಟು ಒಂದು 5ರಿಂದ 10 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಅವಾಗ ನೀವು ಇದನ್ನು 2-3 ದಿನ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಅದೇ ದಿವಸ ಯೂಸ್ ಮಾಡ್ತೀರಿ ಅಂದರೆ ಕೂಡ ಸ್ವಲ್ಪ ಬಾಡಿಸ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹಸಿ ವಾಸನೆ ಇದ್ದರೆ ಕೂಡ ಹೋಗುತ್ತೆ ಅದು. ಇವಾಗ ನೋಡಿ ಆಯ್ತು ಇದು ನೋಡಿ ಫ್ರೆಂಡ್ಸ್, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಚಟ್ನಿ ಹೆಲ್ದಿ ರೆಸಿಪಿ ರೆಡಿಯಾಗಿದೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. 2 ಸೊಪ್ಪುಗಳು ಕೂಡ ಒಳ್ಳೆಯದು, ಎಲ್ಲ ಕಾಳುಗಳು ಕೂಡ ಒಳ್ಳೆಯದು, ಬೇಳೆಗಳು ಕೂಡ ಒಳ್ಳೆಯದು, ಎಲ್ಲ ಸೇರಿ ಮಾಡಿರೋದು. ಎಳ್ಳಲ್ಲಿ ಇದರಲ್ಲೆಲ್ಲ ಐರನ್ ಇರುತ್ತೆ ತುಂಬ, ಕಡಲೆ ಬೀಜದಲ್ಲೆಲ್ಲ. ನಮಗೆಲ್ಲ ಬಾಡಿಗೆಲ್ಲ, ನಮಗೆ ದೇಹಕ್ಕೆ ಬೇಕಾದ ಎಲ್ಲ ವಿಟಮಿನ್ಸು, ಇದು ಪ್ರೋಟೀನು ಇದರಲ್ಲಿ ಸಿಗುತ್ತೆ. ಇದು ನೀವು ಚಪಾತಿ ಜೊತೆ ಕೂಡ ತಿನ್ಬೋದು, ದೋಸೆ ಜೊತೆ ಕೂಡ ತಿನ್ಬೋದು, ಮತ್ತು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಎಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅವಾಗ ಬೇರೆ ನಿಮ್ಗೆ ಯಾವ ಹುಳಿ ಕೂಡ ಬೇಕು ಅಂತ ಅನ್ಸಲ್ಲ. ಫುಲ್ ಇದರಲ್ಲೇ ಊಟ ಮಾಡ್ಬೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಸಡನ್ನಾಗಿ ಬಂದರು ಅಂತ ಕೂಡ ಸಡನ್ನಾಗಿ ಮಾಡ್ಬೋದು. ಇದು ಅಷ್ಟು ಈಸಿಯಾಗಿ ಆಗೋಗುತ್ತೆ, ಒಂದು 20 ನಿಮಿಷದಲ್ಲೇ ಆಗೋಗುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇದೇ ಥರ ಹೊಸ ವೀಡಿಯೋ ತರಲಿಕ್ಕೆ ನನಗೆ ಕೂಡ ಉತ್ತೇಜನ ಬರುತ್ತೆ. ನಾಳೆ ಮತ್ತೊಂದು ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.